ಇವ್ರಿಗೂ ಚೆನ್ನಾಗಿ ಕಂಟ್ರೋಲ್ ಆಗಿತ್ತು. ಒಂದು ವ್ಯವಸ್ಥೆ ಬಂದಿತ್ತು. ವಾಜಪೇಯಿ ಅವರು ಭಾಳ ಪ್ರೀತಿಯಿಂದ ಅವರು ವಿಶ್ವಾಸ ಮಾತಾಡಿ ತಾವು ಲಾಹೋರ್ ತನಕ ಹೋಗಿ ಬಂದ ಒಂದು 2 ದಿನ ಸಂಬಂಧ ಬೆಳೆಸೋದು ಪ್ರಯತ್ನ ಮಾಡಿದ್ರು ಅವರು. ಮಾಡಿ ಒಂದೇನಪ್ಪ ಅಂದ್ರೆ ಮುಸಲ್ಮಾನರಲ್ಲಿ ಅಂದ್ರೆ ಪಾಕಿಸ್ತಾನಿಗಳಲ್ಲಿ ಮತ್ತು ಮುಸಲ್ಮಾನರಲ್ಲಿ ಇಬ್ಬರಲ್ಲೇ ಪಾಕಿಸ್ತಾನಿ ಮೀನ್ಸ್ ಮುಸ್ಲಿಮ್ಸ್ ಅಲ್ಲೂ ಹಂಗಂತೇಳಿ ಬರೀ ಮುಸಲ್ಮಾನರು ಅಷ್ಟೇ ಇಲ್ಲ, ಅಲ್ಲೂ ಸಿಂಧಿಗಳಿದ್ದಾರೆ, ಇನ್ನುಳಿದ ನಮ್ಮ ಹಿಂದೂಗಳಿದ್ದಾರೆ. ಹೌದು, ನಮ್ಮ ಹಿಂದೂಗಳು ಸ್ವಲ್ಪ ತೊಂದರೆ ಆಗಿರ್ತೀವಿ ವರದಿಗಳ ಮೇಲೆ ಹೇಳ್ತಾ ಇರ್ತಾರೆ. ಅವರು ನಮ್ಮ ವರದಿಗಳು ಅವ್ರು ಹೇಳ್ತಾರೆ ಇಂಡಿಯಾದ ನಮ್ಮ ಮುಸಲ್ಮಾನರು ಇದ್ದಿಲ್ಲಪ್ಪ, ಸೆಕ್ಯೂರಿಟಿ ಇಲ್ಲ ಅಂತ ಅವ್ರು ಮಾತಾಡ್ತಾರೆ. ನಾವು ನಡೆಯೋಣ. ಯಾಕಂದ್ರೆ ತಮ್ಮ ರಾಜಕೀಯ ಬೇಳೆ ಬೇಯಿಸೋ ಸಲುವಾಗಿ 2 ದೇಶದ ರಾಜಕೀಯ ಮುಖಂಡರು ಈ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ, ಕೋರ್ಟ್ಗೆ ಮಾತಾಡ್ತಾ ಇರ್ತಾರೆ. ಅದನ್ನು ನಾವು ಸೀರಿಯಸ್ ತೊಗೊಳ್ಳಲ್ಲ. ವಾಜಪೇಯಿ ಇವ್ರ ಪಕ್ಷದವ್ರ ರೀ, ಅಲ್ಲಿ ಒಂದು ಸಾಮಾನ್ಯ ಸ್ಥಿತಿ ಇದ್ರೆ ಅವರು ಇಲ್ಲಿಂದ ಗಿಲ್ಗಿಟ್ದಿಂದ ಇಲ್ಲಿ ಬರೋದು, ಇಲ್ಲಿಂದ ಗಿಲ್ಗಿಟ್ ಭಾಗಕ್ಕೆ ಹೋಗೋದು, ಅಕ್ಯುಪೈಡ್ ಪಾಕಿಸ್ತಾನಕ್ಕೆ ಹೋಗುವಂಥ ಒಂದು ಪ್ರೀತಿ ವಿಶ್ವಾಸ ಬೆಳೆಸಿದ್ದ. ಅದನ್ನ ಯಾಕೆ ಮುಂದುವರ್ಸ್ಕೊಂಡು ಹೋಗಲಿಲ್ಲ? ಇವತ್ತು ಇವರೆಲ್ಲ ಕಂಟ್ರೋಲ್ ಮಾಡಿ ಹೇಳ್ತಾರೆ. ಈಗ ಇತ್ತೀಚೆಗೆ ನಡೆದ ಘಟನೆಗಳು ಮತ್ತು ಹಿಂದಿನ ಸೈನ್ಯ ಎಲ್ಲ ಐತ್ರಿ. ಇವತ್ತು ಪ್ರತಿ ಮನೆಗೂ ಒಬ್ಬ ಸೈನಿಕ ಇದ್ದಾನೆ, ಇದ್ರೂ ಸಹಿತ ಕಂಟ್ರೋಲ್ ಆಗ್ತಾ ಇಲ್ಲ. ಹೌದು, ಕಲ್ಲು ಹೋಗಿದ್ದು ಮಾಡೋದಕ್ಕೆ ಕಂಟ್ರೋಲ್ ಆಗ್ಯಾವ, ಅದನ್ನು ಒಪ್ಪನು. ಆದರೆ ಪೂರ್ಣ ಪ್ರಮಾಣದಲ್ಲಿ ರೂಟ್ಔಟ್ ಆಗಿದೆ ಅಂತ ಹೇಳಕ್ಕೆ ಸಾಧ್ಯಲ್ಲ. ಹಂಗೆ ರೂಟ್ಔಟ್ ಆಗಿದ್ದರೆ ಇವತ್ತು ಶ್ರೀನಗರದಲ್ಲೇ ಕಾಶ್ಮೀರಿ ಪಂಡಿತರು ಯಾಕೆ ಹೋಗಿ ನಿಲ್ತಾ ಇಲ್ಲ, ಯಾಕೆ ಬದುಕು ಮಾಡ್ತಾ ಇಲ್ಲ, ಯಾಕೆ ನಮ್ಮ ಬದುಕನ್ನು ಮುಂದುವರಿಸಿ ಹೊರಟಿಲ್ಲ, ಇದಕ್ಕೆ ಮೊದಲು ಮೋದಿ ಅವರು ಉತ್ತರ ಕೊಡಬೇಕಾಗ್ತದೆ. ಓಕೆ, ಇವಾಗ ಅವ್ರು ಹೇಳೋ ಪ್ರಕಾರ ಏನು ಅಂತ ಅಂದ್ರೆ ಈ ಕಾಂಗ್ರೆಸ್ನವ್ರಿಗೆ ದೇಶವನ್ನ ತುಂಡರಿಸೋದ್ರಲ್ಲಿ ಒಂದ್ ರೀತಿ ಖುಷಿ ಸಿಗುತ್ತೆ. ನೆಹರು ಅವ್ರು ಮಾಡಿ ಹೋಗಿದ ತಪ್ಪಿಗೆ ನಾವು ಇನ್ನೂವರೆಗೂ ಅನುಭವಿಸ್ತಾ ಇದ್ದೀವಿ, ಇನ್ನು ಈ ಯಾವ ಸ್ಥಿತಿಗೆ ತಂದಿಡುವಂತ ಪ್ರಯತ್ನ ಇವ್ರು ನಡೆಸ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಾ ಇದ್ರು. ಅಂದ್ರೆ ಇವ್ರಿಗೆ ಜನರನ್ನ ಎತ್ತಿ ಕಟ್ಟೋದು ಅಥವಾ ಕಾಂಗ್ರೆಸ್ನವ್ರ ತಪ್ಪುಗಳನ್ನ ಎತ್ತಿ ಎತ್ತಿ ಬಿಂಬಿಸೋ ಬಿಟ್ರೆ ತಮ್ಮ ಅಭಿವೃದ್ಧಿಗಳ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಹೌದು, ಹೇಳ್ಬೇಕಾಯ್ತಲ್ಲ. ನೀವು ಏನು ಯಾರು ಮಾಡದ ಕೆಲಸ ಏನು ಮಾಡಿದ್ರಿ? ಇನ್ನೂ ನೀವು 2014 ಮಾತುಗಳನ್ನ ಅದ್ರ ಹಿಂದಿನ ಮಾತುಗಳನ್ನ ಮಾತುಗಳು ಮಾತಾಡ್ತಾ ಇದ್ದೀರಿ. ಈ ನೀವು 10 ವರ್ಷ ಏನು ಸಾಧನೆ ಮಾಡಿದ್ರಿ? ಏನು ಇವತ್ತು ಅನ್ಎಂಪ್ಲಾಯ್ಮೆಂಟ್ ಹೋಗಿಸಿದ್ರ, ಮತ್ತು ಬೆಲೆ ಏನು ಇಳಿಸಿದ್ರ, ಏನು 10-12 ಡ್ಯಾಮ್ಗಳನ್ನ ಕಟ್ಟಿದ್ರ, ನೀರಾವರಿ ವ್ಯವಸ್ಥೆ ಮಾಡಿದ್ರ, ಮಕ್ಕಳಿಗೆ ಪುಕ್ಕಟ ಶಾಲೆ ಕಳಿಸುವಂಥ ವ್ಯವಸ್ಥೆ ಮಾಡಿದ್ರ, ಎಲ್ಲ ಜನರಿಕ್ ಅಂತ ಹೇಳ್ತೀರಿ. ನೀವು ಏನೋ ಕಡಿಮೆ ದರದಲ್ಲಿ ಮೆಡಿಸಿನ್ ಕೊಡಿಸ್ತಂತೇಳಿ ಜನರಿಕ್ ಮೆಡಿಸಿನ್ ಅಂತ ಹೇಳ್ತೀರಿ. ಅದು ಒಂದರಿಂದ ಜನರೆಲ್ಲ ಆರೋಗ್ಯ ಇಂಪ್ರೂವ್ ಆಗಿದ್ದಾನ. ಕೆಲವೊಂದು ಕ್ಯಾನ್ಸರ್ಗೆ ಅದಕ್ಕೆ ದುಡ್ಡು ಕೊಡ್ತೀನಿ ಅಂತ ಲಂಸಮ್ ಹೇಳಿದ್ರೆ ಅದು ತೊಗೋಬೇಕಾದ್ರೆ ಎಷ್ಟು ಕಷ್ಟ ಅದು ಗೊತ್ತದನ್ನು. ಯಾವ ರೀತಿಯಾಗಿ ಇವು ದವಾಖಾನೆಗಳಲ್ಲಿ ಈಗ ಒಂದು 5 ಲಕ್ಷ ಯಾವುದೋ ರೋಗಿ ಕೊಟ್ಟರೆ 5 ಲಕ್ಷದ ಮತ್ತೆ ಬಡವ್ರು ಯಾರು ಮಾಡಿಸ್ಕೊಡ್ತಾರೆ. ಉದಾಹರಣೆ ನಮ್ಮ ಮಿಸ್ಸಸ್ ಅಂತ ಆಗಿದ್ದು ಸ್ಟಂಟ್ ಹಾಕ್ಸೋದು, ಅವ್ರು ಕೊಟ್ಟಂಥದ್ದು 2 ಲಕ್ಷ 4 ಲಕ್ಷ 4 ಲಕ್ಷ ಕೊಟ್ಟರು. ಅದಕ್ಕೆ ಮತ್ತೆ ಅಲ್ಲಿಯ ಇದರ ಮೂಲಕ ಅಲ್ಲಿ ಈ ದವಾಖಾನೆಗಳಲ್ಲೇ ಎಕ್ಸ್ಟ್ರಾ 20-20 ಸಾವಿರ ರೂಪಾಯಿ ಮತ್ತೆ ತೆಗೆದುಕೊಂಡ್ರು. ಅದು ಕರ್ನಾಟಕದಲ್ಲಿ ಕೊಡೋದು ಅಂತ ಹೇಳಿದರು ಸ್ಪಷ್ಟವಾಗಿ. ಇಂಥವು ಇನ್ನೂ ನಡೀತಾ ಇದ್ದಾವೆ ಇಲ್ಲಿ. ಇವರು ದಿನದ ಮುಂಜಾನೆ ಸಾಯಂಕಾಲ ದುಡಿದಾಗ 300-400 ರೂಪಾಯಿ ಖರ್ಚು ಮುಂದೆ ಆ ಮಕ್ಕಳು ಪಾಪ ಯಾವ ರೀತಿ ಮೆಡಿಸಿನ್ ತೊಗೊಳಕ್ಕೆ ಸಾಧ್ಯ. ಅಂದ್ರೆ ನೀವು ಸುಮ್ಮನೆ ಏನೋ ಒಂದು ಲಂಸಮ್ ಬಿಡುಗಡೆ ಮಾಡಿನಿ ಅಂತೇಳಿ ಹೇಳಿ ಅದ್ರ ಕಮಿಷನ್ ಹೊಡೆಯುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸೋದು. ಇವತ್ತು ನೀವು ಅಂತೀರಿ ಡೈರೆಕ್ಟ್ ಬೆನಿಫಿಟ್ ರೀ ಅಂತ ಹೇಳ್ತೀರಿ. ಆದರೆ ಬೆನಿಫಿಟ್ ಬರೋದು ಪೂರ್ವದಲ್ಲಿ ರೊಕ್ಕ ವಸೂಲು ಮಾಡ್ಕೊಂಡಿರ್ತಾರೆ ಅವರು. ಕನ್ಸರ್ನ್ ಅಧಿಕಾರಿಗಳು ನಿಮ್ಗೆ ಶಾಂಕ್ಷನ್ ಆದಾಗ ಈಗ ಮನೆ ಕಟ್ಟೋದು 5 ಲಕ್ಷ ಶಾಂಕ್ಷನ್ ಆಗಿತ್ತು ಅಂದರೆ ನಿಮ್ಮ ಮಿನಿಮಮ್ ಒಂದು ಇಲ್ಲಪ್ಪ ಅಂದ್ರೆ 30-40 ಸಾವಿರ ರೂಪಾಯಿ ಅಡ್ವಾನ್ಸ್ ತೊಗೊಂಡಿರ್ತಾರೆ ಶಾಂಕ್ಷನ್ ಮಾಡುವ ಅಧಿಕಾರಿಗಳು. ಮತ್ತು ಇದು ಹೆಂಗೆ ಡೈರೆಕ್ಟ್ ಬೆನಿಫಿಟ್ಟು? ನಾ ಇದನ್ನ ಯಾಕೆ ಇವತ್ತು ನಡೆದು ಹೇಳ್ತೇ ನಿಮ್ಮ ಮುಂದೆ ಇರ್ತಾ ಇದ್ದೀನಪ್ಪ ಅಂತಂದರೆ ಇದಕ್ಕಿಂತ ಫ್ರೀನೇ ಮಾಡಿಬಿಟ್ಟಿದ್ರು ಅವ್ರಿಗೆಲ್ಲ, ಎಲ್ಲರಿಗೂ ಫ್ರೀಪ್ಪ. ಹೌದು, 2 ಹಂತ ಸಾಧ್ಯ ಮಾಡಿದಾರ. ಅದು ಹೇಳ್ತಾರೆ ವರ್ಷಕ್ಕೆ 6,000 ಅಂತ. ಆದರೆ ರೈತರಿಗೆ 6,000 ಕೊಡ್ತಾರೆ ಹೇಳ್ತಾರೆ. ಆದರೆ ಒಬ್ಬರ ಬೆಲೆ ಎಷ್ಟಾಗಿದೆ ಇವತ್ತು, ಅವ್ರ ಸಾಮಾನುಗಳ ಬೆಲೆ ಎಷ್ಟಾಗ್ಯದ ಏನು ಲೆಕ್ಕ ಕೊಟ್ಟು ಇವತ್ತು ಎಲ್ಲ ತೆಗೆದಾಗ 1 ಟನ್ ಕಬ್ಬು ಬೆಳೆಯೋದಕ್ಕೆ ಮಿನಿಮಮ್ ಏನಪ್ಪ ಅಂತಂದ್ರೆ 4,000 ಖರ್ಚು ಬರ್ತದೆ. ಇವ್ರು ಕೊಡ್ತಾರೆ ಅಷ್ಟ 2,500 2,500 3,000 ಕೊಟ್ಟರೆ ದೊಡ್ಡದು. ಮತ್ತು ಪ್ರತಿ ಟನ್ನಿಗೆ 1,000 ರೂಪಾಯಿ ಲಾಸ್ ರೈತಗೆ. ಮತ್ತು ಮಾರ್ಕೆಟು ಇಲ್ಲ ಅವ್ರಿಗೆ. ಇವ್ರು ಹೇಳ್ತಾರೆ ಬೆಂಬಲ ಬೆಲೆ ನಾವು ಘೋಷಣೆ ಮಾಡಿವಿ. ಘೋಷಣೆ ಅಲ್ಲ, ಒಂದು ಘೋಷಣೆ ಮಾಡ್ತಾರಲ್ಲ ಅದ್ರ ಕೆಳಗೆ ಯಾರು ತೊಗೊಂಡ್ರಂದ್ರೆ ಪರ್ಚೇಸ್ ಮಾಡಿದಾರೆ ಅಂದ್ರೆ ಅದು ಅವ್ರ ಶಿಕ್ಷೆ ಆಗುವಂಥ ಕಾನೂನು ತೊಗೊಂಬರಂತ ಹೇಳ್ತಾ ಇದ್ದಾರೆ. ಅದ್ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಇವ್ರ ಸಾಧನೆ ಏನು? ಬರೀ ಇದನ್ನ ಹೇಳೋರ ಹಿಂದೂ ಮುಸ್ಲಿಮ್ ಹೇಳ್ತಾ ಹೋಗೋರ, ಡಿವೈಡ್ ಮಾಡ್ತಾ ಹೋಗೋರ, 80-20 ಮಾಡೋರ. ಈಗೇನೋ ಸ್ಲೀಪ್ ಅಪ್ ಟಂಗ ಎಂದಿರ್ಬೋದು, ಪ್ರಜ್ಞಾಪೂರ್ವಕವಾಗಿ ಎಂದಿರ್ಬೋದು. ಹೌದು, ನೀವು ಕರೆಕ್ಟ್ ಟ್ಯಾಕ್ಸ್ ಅವ್ರದ್ದು ಕೊಟ್ಟರೆ ಅವ್ರು ಟ್ಯಾಕ್ಸ್ ಏನು ಕೊಡ್ತಾ ಇದ್ದಾರೆ ಪ್ರತಿ ಸ್ಟೇಟದ್ದು, ಅದು ಸರಿಯಾಗಿ ಲೆಕ್ಕ ಮಾಡೋರು ಕೊಟ್ಟರೆ ಅವ್ರೇಗಂತಾರೆ ರೀ ನೀವು ಮತ್ತೆ ಕೊಡೋದು ಕಡಿಮೆ ಕೊಡೋದು, ಮತ್ತು RBIಯಿಂದ ಲೋನ್ ತಗೋ ಅಂತ ಹೇಳೋದು. ಲೋನ್ ತಗೋ ಅಂತೇಳಿ ಬಡ್ಡಿ ಇಲ್ಲದೇ ಇರ್ಬೋದು, ಬಟ್ ಲೋನ್ ತೀರಿಸ್ಬೇಕಲ್ಲ ಅದನ್ನು. ಅಲ್ರಿ ನಮ್ಮ ಟ್ಯಾಕ್ಸ್ ಅಲ್ಲಿ ಕೊಟ್ಟ ಮತ್ತೆ ನಾವು ರೊಕ್ಕ ಇಸ್ಕೊಂಡು ಮತ್ತೆ ಹೊರಗೆ ಕೊಡುವಂಥದ್ದು ಏನಿದೆ? ಇದಂತ ಅಭಿವೃದ್ಧಿ. ಓಕೆ, ಸರಿ ಸರ್. ಎಸ್, ನೋಡಿದ್ರಲ್ವಾ. ಸೊ ಹೇಳೋದೇನು ಅಂತ ಅಂದ್ರೆ ದೇಶವನ್ನ ಒಡೆದ್ರು ಅನ್ನೋದಕ್ಕಿಂತ
ಇದ್ದಂತಹ ದೇಶದಲ್ಲಿ ನೀವು ಜನರನ್ನ ಎಷ್ಟರ ಮಟ್ಟಿಗೆ ಒಡೆದಾಳ್ತಾ ಇದ್ದೀರಾ ಅನ್ನೋದನ್ನು ಕೂಡ ಇಲ್ಲಿ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ. ಜೊತೆಗೆ ಅವಾಗ ಅದ್ಯಾವ